ಕೆ ರ್ಯಾಂಪ್ ಇದು ಲಾಸ್ಟ್ ಮಂತ್ ತೆಲುಗಿನಲ್ಲಿ ರಿಲೀಸ್ ಆದಂತಹ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಸಿನಿಮಾ. ಇದೀಗ ಈ ಸಿನಿಮಾ ಆಹಾ OTTಯಲ್ಲಿ ತೆಲುಗು ಲ್ಯಾಂಗ್ವೇಜಲ್ಲಿ ಸ್ಟ್ರೀಮ್ ಆಗ್ತಿದೆ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದರೆ ಇದೊಂದು ಡೀಸೆಂಟ್ ಆಗಿರುವಂಥ ಓಕೆ ರೇಂಜ್ಗೆ ಇರುವಂಥ ಸಿನಿಮಾ ಅಂತೀನಿ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ ಸಿನಿಮಾದ ಹೀರೋ ಒಬ್ಬ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ತಿರುಗಾಡ್ಕೊಂಡಿರ್ತಾನೆ. ಆದರೆ ಅವನನ್ನು ಅವನ ಅಪ್ಪ ಕೇರಳದ ಒಂದು ಕಾಲೇಜ್ಗೆ ಸೇರಿಸ್ತಾರೆ. ಆದರೆ ಅವನು ಕಾಲೇಜಲ್ಲಿ ಒಂದು ಹುಡುಗಿಯನ್ನು ನೋಡಿ ಪ್ರೀತಿಸುತ್ತಾನೆ. ಆದರೆ ಆ ಹುಡುಗಿಗೆ ಒಂದು ಸೈಕಾಲಜಿಕಲ್ ಡಿಸಾಸ್ಟರ್ ಇರುತ್ತೆ. ಇನ್ನು ಆ ಡಿಸಾಸ್ಟರ್ ಏನು ಅಂದರೆ ಹೀರೋಯಿನ್ಗೆ ಯಾರಾದರೂ ಪ್ರಾಮಿಸ್ ಮಾಡಿ ಆ ಪ್ರಾಮಿಸ್ನ ಬ್ರೇಕ್ ಮಾಡಿದ್ರೆ ಹೀರೋಯಿನ್ ಸೂಸೈಡ್ ಮಾಡ್ಕೊಳ್ಳೋ ರೇಂಜ್ಗೆ ಹೋಗ್ತಾಳೆ. ಸೊ ಮುಂದೆ ಈ ಡಿಸಾಸ್ಟರ್ ವಿಷಯ ತಿಳಿಯೋ ಹೀರೋ ಹೇಗೆಲ್ಲ ರಿಯಾಕ್ಟ್ ಮಾಡ್ತಾನೆ, ಹಾಗೆ ಆ ಡಿಸಾಸ್ಟರಿಂದ ಹೀರೋಯಿನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದೇ ಸಿನಿಮಾದ ಮೇನ್ ಸ್ಟೋರಿ. ಪಾಸಿಟಿವ್ಸ್ ಸಿನಿಮಾದಲ್ಲಿ ಪಾಸಿಟಿವ್ ಅಂತ ಹೇಳೋಕ್ಕೆ ಅಂತ ಮೇಯ್ನಾಗಿ ಏನು ಪಾಯಿಂಟ್ಗಳು ಇಲ್ಲ ಅಂತೀನಿ. ಅದರಲ್ಲೂ ಸಿನಿಮಾದಲ್ಲಿ ಅಲ್ಲಲ್ಲಿ ಬರುವಂಥ ಕಾಮಿಡಿ ಸೀನ್ಸ್ಗಳು ವರ್ಕ್ ಆಯಿತು. ಹಾಗೆ ಇನ್ನು ಸಿನಿಮಾದಲ್ಲಿ ಇರುವಂಥ ಲವ್ ಸ್ಟೋರಿ ಸೀನ್ಸ್ಗಳು ಕೆಲವೊಂದು ಕಡೆ ವರ್ಕ್ ಆಯಿತು, ಇನ್ನು ಕೆಲವು ಕಡೆ ಇರಿಟೇಟ್ ಆಯಿತು ಅಂತೀನಿ. ಯಾಕಂದರೆ ಸಿನಿಮಾದಲ್ಲಿ ಅಷ್ಟು ರೊಟೀನ್ ಆಗಿ ಸಿನಿಮಾದ ಲವ್ ಸ್ಟೋರಿ ಸೀನ್ಸ್ಗಳನ್ನು ಬರ್ಕೊಂಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ನನಗೆ ಮೇಯ್ನ್ ಆಗಿ ಹೈಲೈಟ್ ಹಾಕಿದ್ದೆ ಕಿರಣ್ ಅಬ್ಬಾವರನ್ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್. ಯಾಕಂದರೆ ಸಿನಿಮಾದ ಕೊನೆ ತನಕ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಿಂದ ಫುಲ್ ಎಂಟರ್ಟೈನ್ ಮಾಡ್ತಾರೆ ಅಂತೀನಿ. ಇನ್ನು ಸಿನಿಮಾದಲ್ಲಿ ಇರುವಂಥ ಸಿನಿಮಾಟೋಗ್ರಫಿ ಹಾಗೆ ಸ್ಕ್ರೀನ್ ಪ್ಲೇನು ಕೂಡ ಅಂತ ಹೇಳಿಕೊಳ್ಳುವ ರೇಂಜಿಗೆ ಇಲ್ಲ. ಹಾಗೆ ಸಿನಿಮಾದಲ್ಲಿರುವ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬ ಡೀಸೆಂಟ್ ಆಗಿತ್ತು ಅಂತೀನಿ. ನೆಗೆಟಿವ್ಸ್ ಸಿನಿಮಾದಲ್ಲಿ ನೆಗೆಟಿವ್ಸ್ ಅಂತ ಹೇಳ್ತಾನೆ ಹೋದರೆ ತುಂಬಾ ಇರುತ್ತೆ. ಆದರೆ ನನಗೆ ಮೇಜರಾಗಿ ನೆಗೆಟಿವ್ ಅನಿಸಿದಂದರೆ ಸಿನಿಮಾ ಮೇಯ್ನ್ ಆಗಿ ವರ್ಕ್ ಆಗದೆ ಇರೋಕ್ಕೆ ಕಾರಣ ಏನು ಅಂದರೆ ಇದರಲ್ಲಿ ಇರುವಂಥ ವೀಕ್ ರೈಟಿಂಗ್ ಆಗಿ ಡಲ್ ಸ್ಟೋರಿ ಅಂತೀನಿ. ಯಾಕಂದರೆ ಸಿನಿಮಾದ ಸ್ಟೋರಿ ಎಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಅನಿಸೋದೇ ಇಲ್ಲ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಬರುವಂಥ ಕಾಮಿಡಿ ಸೀನ್ಸ್ಗಳಾಗಲಿ ಲವ್ ಸೀನ್ಸ್ಗಳಾಗಲಿ ಎಲ್ಲೂ ಕೂಡ ಪ್ರಾಪರಾಗಿ ಕನೆಕ್ಟ್ ಆಗೋದೇ ಇಲ್ಲ ಅಂತೀನಿ. ಯಾಕಂದರೆ ಎಲ್ಲ ಸೀನ್ಸ್ಗಳು ಕೂಡ ತುಂಬ ರೊಟೀನ್ ಅನಿಸುತ್ತೆ. ಆ್ಯಂಡ್ ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಲಿ ಕ್ಯಾರೆಕ್ಟರ್ ಡೀಟೇಲಿಂಗ್ ಆಗಲಿ ತುಂಬ ವೀಕ್ ಆಗಿತ್ತು ಅಂತೀನಿ. ಸೊ ಆದ್ದರಿಂದ ಸಿನಿಮಾ ಎಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಅನಿಸೋದೇ ಇಲ್ಲ. ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಡೀಸೆಂಟ್ ಅಬೋವ್ ಆವ್ರೇಜ್ ಮೂವಿ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಬೇಡ ಅಂತೀನಿ. ಯಾಕಂದರೆ ಸಿನಿಮಾದಲ್ಲಿ ತುಂಬ ಇರಿಟೇಟ್ ಮಾಡೋ ಸೀನ್ಸ್ಗಳಿದ್ದಾವೆ. ಸೊ ಆದ್ದರಿಂದ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡೋದನ್ನು ಅವಾಯ್ಡ್ ಮಾಡಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.